नमः। प्रथमो हनुमान् नाम द्वितीयो भीम एव च पूर्णप्रज्ञश्रुतियस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ಅಂದರೆ ನಿನ್ನೆ ನೋಡಿದಂತೆ ಆ ಅನ್ವಯ ವ್ಯತಿರೇಕಿ ಎಂಬುದು ಎರಡು ವಿಧವಾಗಿದೆ. ಸರ್ವ ಸಪಕ್ಷ ವೃತ್ತಿ ಮತ್ತು ಏಕದೇಶ ವೃತ್ತಿ ಭೇದ ಹಾಗೆ ಅಂತ ನಾವು ನೋಡಿದ್ದೀವಿ. ಅದಾದ ಮೇಲೆ ತದಿದಂ ಅಸತ್ ಹಾಗೆ ಅಂತ. ಹಿಂದೆ ಹೇಳಿದ ವಿಷಯಗಳು ಅದು ಸರಿಯಲ್ಲ, ಅಸತ್ ಅಂದ್ರೆ ಸರಿಯಲ್ಲ, ದೋಷವುಳ್ಳದ್ದು ಅಂತ ಆಯ್ತು. ಯಾಕೆ ಹಾಗೆಂದ್ರೆ ವ್ಯತಿರೇಕ ವ್ಯಾಪ್ತೇ ಪ್ರಕೃತ ಸಾಧ್ಯ ಸಿದ್ಧೌ ಅನುಪಯೋಗಾತ್. ಯಾಕೆಂದ್ರೆ ವ್ಯತಿರೇಕ ವ್ಯಾಪ್ತಿ ಅಂದ್ರೆ ಏನರ್ಥ? ಅಭಾವದಿಂದ ಹೇಳಿದ್ದು. ನೋಡಿ, ಯತ್ರ ಪ್ರಮೇಯತ್ವ ಅಭಾವ ತತ್ರ ಅದಲ್ಲ. ಯತ್ರ ಸರ್ವಜ್ಞತ್ವ ಅಭಾವ ತತ್ರ ಸರ್ವಕರ್ತೃತ್ವ ಅಭಾವ ಇತ್ಯೇವ ವ್ಯಾಪ್ತಿ. ಎಲ್ಲಿ ಸರ್ವಜ್ಞತ್ವ ಇಲ್ಲವೋ ಅಲ್ಲಿ ಸರ್ವಕರ್ತೃತ್ವ ಇಲ್ಲ ಹಾಗೆ ಅಂತ. ಯಾಕೆ? ಯತ್ರ ಸರ್ವಜ್ಞತ್ವಂ ತತ್ರ ಸರ್ವಕರ್ತೃತ್ವ ಅಂತ ವ್ಯಾಪ್ತಿ ಹೇಳಿಕ್ ಬರೋದಿಲ್ಲ, ದೃಷ್ಟಾಂತನೇ ಇಲ್ಲ. ಯಾಕೆ? ಈಶ್ವರಾದ ಅನ್ಯತ್ರ ಸರ್ವಜ್ಞತ್ವ ಸರ್ವಕರ್ತೃತ್ವಸ್ಯ ಅಸಂಭವ. ಪರಮಾತ್ಮನನ್ನು ಬಿಟ್ಟು ಸರ್ವಜ್ಞತ್ವ ಸರ್ವಕರ್ತೃತ್ವ ಎನ್ನುವುದು ಯಾರಲ್ಲೂ ಕೊಡೋದಿಲ್ಲ. ಅದರಿಂದ ಅನ್ವಯ ವ್ಯಾಪ್ತಿ ಹೇಳಲಿಕ್ಕೆ ಬರೋದಿಲ್ಲ, ವ್ಯತಿರೇಕ ವ್ಯಾಪ್ತಿನೇ ಹೇಳಬೇಕು. ಯತ್ರ ಸರ್ವಜ್ಞತ್ವ ಅಭಾವ ತತ್ರ ಸರ್ವಕರ್ತೃತ್ವ ಅಭಾವ ಅಂತಾನೆ ಹೇಳಬೇಕು. ಇದನ್ನ ವ್ಯತಿರೇಕ ವ್ಯಾಪ್ತಿ ಅಂತ ಹೇಳ್ತೀವಿ. ಈ ರೀತಿಯಾದ ವ್ಯತಿರೇಕ ವ್ಯಾಪ್ತಿಯಿಂದ ವ್ಯತಿರೇಕ ವ್ಯಾಪ್ತಿ ಪ್ರಕೃತ ಸಾಧ್ಯ ಸಿದ್ಧೌ ಅನುಪಯೋಗ. ಅಂದ್ರೆ ಸಾಧ್ಯವನ್ನ ಸಿದ್ಧಪಡಿಸಲು ಅದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಹಾಗೆ ಅಂತ ಹೇಳ್ತಾರೆ. ಯಾಕೆ? ನಹಿ ಭಾವೇನ ಭಾವಸಾಧನೆ ಅಭಾವಸ್ಯ ಅಭಾವೇನ ವ್ಯಾಪ್ತಿ ಉಪಯುಜ್ಯತೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಭಾವ ಪದಾರ್ಥದಿಂದ ಒಂದು ಭಾವ ಪದಾರ್ಥವನ್ನು ಹೇಳಬಹುದು. ಧೂಮ ಇದ್ದದ್ದರಿಂದ ಅಗ್ನಿ ಇದೆ ಅಂತ ಹೇಳ್ಬಹುದು. ಧೂಮ ಇಲ್ಲ, ಅದರಿಂದ ಅಗ್ನಿ ಇಲ್ಲ ಅಂತ ಹೇಳಿಕ್ ಆಗ್ತದ? ಆಗೋದಿಲ್ಲ ಅಂತ. ಸ್ವಲ್ಪ ಯೋಚನೆ ಮಾಡ್ಬೇಕಿದು. ಧೂಮ ಇಲ್ಲ, ಅದರಿಂದ ಅಗ್ನಿಯೂ ಇಲ್ಲ ಅಂದ್ರೆ ಇಲ್ಲದೇ ಇರುವುದು ಯಾವ್ದಾ ಒಂದು ಇದೆ ಅಂತನೋ ಇಲ್ಲ ಅಂತನೋ ಸಾಧನೆ ಮಾಡ್ಲಿಕ್ಕೆ ಆಗ್ತದಾ ಹಾಗೆಂತ ಪ್ರಶ್ನೆ. ಇಲ್ಲದೇ ಇರುವ ಒಂದು ಪದಾರ್ಥ ಬೇರೆ ಒಂದು ಪದಾರ್ಥವನ್ನ ಇದೆ ಅಂತನೋ ಇಲ್ಲ ಅಂತನೋ ಹೇಗೆ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ? ಇದು ಪ್ರಶ್ನೆ. ನಹಿ ಭಾವೇನ ಭಾವ ಸಾಧನೆ. ಈ ರೀತಿಯಾಗಿ ನೋಡಿ, ಯಹ ಅಗ್ನಿಮಾ ನ ಭವತಿ ಸಹ ಧೂಮವಾನ್ ನ ಭವತಿ ಯಥಾ ಮಹಾಹರದ ಎನ್ನುವ ವ್ಯತಿರೇಕ ಅನುಮಾನದಿಂದ ಯಾವುದನ್ನು ಸಿದ್ಧಪಡಿಸಲಿಕ್ಕಾಗ್ತದೆ? ಯಾವುದು ಅಗ್ನಿ ಇಲ್ಲವೋ, ಯಾವುದು ಅಗ್ನಿ ಉಳ್ಳದ್ದಾಗಿ ಇರಲ್ಲವೋ ಅದು ಧೂಮ ಉಳ್ಳದ್ದಾಗಿ ಇರೋದಿಲ್ಲ ಅಂತ ಹೇಳಿಕ್ ಬರ್ತದ? ಅಗ್ನಿ ಅಗ್ನಿ ಧೂಮ ಇದ್ದರೆ ಅಗ್ನಿ ಇದೆ ಅಂತ ಹೇಳ್ಬೋದು ಅಷ್ಟೇ. ಆದರೆ ಅಗ್ನಿ ಇಲ್ಲದೆ ಇರುವುದರಿಂದ ಧೂಮ ಇಲ್ಲ, ಅಗ್ನಿ ಉಳ್ಳದ್ದಾಗಿಲ್ಲ, ಅದರಿಂದ ಧೂಮ ಉಳ್ಳದ್ದಾಗಿಲ್ಲ ಅಂತ ಆ ವಾಕ್ಯದ ಅಭಿಪ್ರಾಯ, ಆ ವ್ಯಾಪ್ತಿಯ ಅಭಿಪ್ರಾಯ. ಈ ರೀತಿಯಾಗಿ ವ್ಯತಿರೇಕ ಅನುಮಾನದಿಂದ ಏನನ್ನು ಸಿದ್ಧಪಡಿಸಲು ಆಗೋದಿಲ್ಲ ಹಾಗೆ ಅಂತ. ಭಾವ ಪದಾರ್ಥದಿಂದ ಭಾವವನ್ನ ಸಿದ್ಧಪಡಿಸ್ತೇವೆ, ಧೂಮದಿಂದ ಅಗ್ನಿಯನ್ನ
ಸಿದ್ಧಪಡಿಸಬಹುದು. ಆದರೆ ಒಂದು ಅಭಾವವಾದ ಒಂದು ಪದಾರ್ಥದಿಂದ ಮತ್ತೊಂದು ಅಭಾವವನ್ನ ಸಿದ್ಧಪಡಿಸಲಿಕ್ಕೆ ಆಗೋದಿಲ್ಲ ಹಾಗೆ. ಅರ್ಥ ಆಗಿದೆಯಾ? ವ್ಯಾಪ್ತಿ ಪಕ್ಷಧರ್ಮತೆಯೋ ವೈಯಧಿಕರಣ್ಯಂ ಚ ಏವಂ ಸತಿ ಸ್ಯಾತ್. ಯಾಕೆ ಹಾಗೆಂದರೆ ಕೇವಲ ವ್ಯತಿರೇಕ ವ್ಯಾಪ್ತಿ. ವ್ಯತಿರೇಕ ವ್ಯಾಪ್ತಿಯಿಂದ ಅರ್ಥ ಆಗ್ತದಲ್ವಾ? ಅಭಾವ ಇಟ್ಕೊಂಡು ಹೇಳೋದು. ಎಲ್ಲಿ ಯಾವುದು ಅಗ್ನಿ ಇಲ್ಲದೆ ಇರ್ತದೋ ಅಲ್ಲಿ ಧೂಮವು ಉಳ್ಳದ್ದಾಗಿ ಇರೋದಿಲ್ಲ ಅಂತ, ಅದು ವ್ಯತಿರೇಕ ವ್ಯಾಪ್ತಿ. ಅಲ್ಲಿ ಪಕ್ಷಧರ್ಮ ಬೇರೆ ಬೇರೆಯಾಗಿ ಇರುವುದರಿಂದ ವ್ಯಧಿಕರಣವಾಗಿ ಇರುತ್ತದೆ ಅರ್ಥ. ಪಕ್ಷಧರ್ಮದ ಅಂದ್ರೆ ಏನು? ಪಕ್ಷದಲ್ಲಿ ಈ ಪರ್ವ, ಉದಾಹರಣೆಗೆ ಪರ್ವತೋ ವನ್ಯಮಾನ್ ಧೂಮಾತ್, ಹಾಗೆಂದ್ರೆ ಪಕ್ಷಧರ್ಮತ ಅಂದ್ರೆ ಏನು? ಧೂಮದಿಂದ ವ್ಯಾಪ್ಯವಾದ ವನ್ನಿ ವಿಶಿಷ್ಟವಾದ ಪರ್ವತ ಇದಾಗಿದೆ ಹಾಗೆಂದ, ಅಂದ್ರೆ ವನ್ನಿತ್ವ ವಿಶಿಷ್ಟ ಪರ್ವತ ಆಗಿದೆ ಅಂತ ತಿಳಿಯೋದು, ಅದನ್ನು ಪಕ್ಷಧರ್ಮತ ಅಂತ. ಅಂದ್ರೆ ಪಕ್ಷದಲ್ಲಿ ಸಾಧ್ಯ ಇದೆ ಹಾಗೆ ಅಂತ ತಿಳಿಯೋದು ಪಕ್ಷಧರ್ಮತ. ಅದರಿಂದ ಭಾವದಿಂದ ಭಾವವನ್ನು ಹೇಳಲಿಕ್ಕೆ ಆಗ್ತದೆ ಹೊರತು ವ್ಯಾಪ್ತಿಯನ್ನ ಅಭಾವದಿಂದ ಅಭಾವದ ವ್ಯಾಪ್ತಿಯನ್ನ ಹೇಳಲಿಕ್ಕೆ ಬರೋದಿಲ್ಲ ಹಾಗೆಂತ. ಯಾಕೆಂದ್ರೆ ಅದು ಅಧಿಕರಣ ಬೇರೆ, ಅಂದರೆ ಆಶ್ರಯ ಬೇರೆ ಬೇರೆ ಆಗಿರ್ತದೆ ಹಾಗೆ. ಅದಕ್ಕೆ ಕಾರಣ ಕೊಡ್ತಾರೆ ನೋಡಿ, ಏನದು? ವೈಯಧಿಕರಣ್ಯ ಅಂದ್ರೆ ಎಲ್ಲಿ ಅಗ್ನಿ, ಯಾವುದು ಅಗ್ನಿ ಉಳ್ಳದ್ದಾಗಿಲ್ಲವೋ ಅದು ಧೂಮ ಉಳ್ಳದ್ದಾಗಿಲ್ಲ. ಹಾಗೆಂದ್ರೆ ಈಗ ನೋಡಿ, ಒಂದು ಮಹಾಹ್ರದ, ಅಲ್ಲಿ ಅಗ್ನಿ ಇರೋದಿಲ್ಲ, ಅಗ್ನಿ ಉಳ್ಳದ್ದಲ್ಲ, ಅದರಿಂದ ಧೂಮವು ಉಳ್ಳದ್ದಲ್ಲ ಅಂತ ಹೇಳ್ಬೋದು. ಆದರೆ ಮಹಾಹ್ರದದಲ್ಲಿ ಅಗ್ನಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದು ಏನಾಗಿದೆ, ಅದು ವಿಪಕ್ಷ ಆಗಿದೆ, ಅದು ಪಕ್ಷ ಬರೋದೇ ಇಲ್ಲ, ವಿಪಕ್ಷದ ಕ್ಯಾಟಗರಿಯಲ್ಲಿ ಸೇರಿದೆ ಅದು. ಅದರಿಂದ ಒಂದು ಅಭಾವವನ್ನು ಇಟ್ಟುಕೊಂಡು ಇನ್ನೊಂದು ಅಭಾವವನ್ನು ನಾವು ಸಾಧಿಸಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ವ್ಯಧಿಕರಣ ಅಂದ್ರೆ ಅಧಿಕರಣ ಬೇರೆ ಬೇರೆಯಾಗಿ ಇರುವುದರಿಂದ ಅಂತ ಅರ್ಥ. ವ್ಯಧಿಕರಣ ಅಂದ್ರೆ ಅರ್ಥ ಅಗ್ನಿ ಇಲ್ಲ, ಅದರಿಂದ ಧೂಮವೂ ಇಲ್ಲ ಹಾಗೆಂತ ಹೇಳಿಕ್ ಬರ್ತದೆ. ಅಗ್ನಿ ಇಲ್ಲ, ಅದರಿಂದ ಬೆಳಕು ಇಲ್ಲ ಹಾಗೆಂತ ಬೇಕಾದ್ರೆ ಹೇಳ್ಬೋದು. ಅಗ್ನಿ ಇಲ್ಲ, ಧೂಮವೂ ಇಲ್ಲ ಹಾಗೆಂದ್ರೆ ಅದು ಹೇಗೆ ಸಾಧ್ಯವಾಗ್ತದೆ? ಅದು ಆತರ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ವ್ಯಧಿಕರಣ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಅಧಿಕರಣ ಬೇರೆ, ಆಶ್ರಯ ಬೇರೆ ಬೇರೆಯಾಗಿ ಇರುವುದರಿಂದ ಅಂತ ಅರ್ಥ. ವ್ಯಾಪ್ತಿ ಪಕ್ಷಧರ್ಮತೆಯೋ ವೈಯಧಿಕರಣ್ಯಂಚ ಏವಂ ಸತಿ ಸ್ಯಾತ್ ಹಾಗೆಂತ ಇದೆ. ಇದರ ವಿಚಾರವನ್ನ ನಾಳೆ ತಿರುಗ ಮತ್ತೆ ನೋಡೋಣ. ಇದರದ್ದು ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ ನಮಃ. ರಾಮ್ ರಾಮ್.